ಇನ್ನು ಬಿಜೆಪಿಯಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ನೋಡ್ತಾ ಹೋಗೋದಾದ್ರೆ ವಿಜಯೇಂದ್ರ ವಿರುದ್ಧ ಯಾರಾಗ್ತಾರೆ ರೆಬೆಲ್ ಅಭ್ಯರ್ಥಿ ಎನ್ನುವಂತ ಪ್ರಶ್ನೆ ಈಗ ಹುಟ್ಕೊಂಡಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವಂತ ಆ ಭಿನ್ನ ನಾಯಕ ಯಾರು? ಇಂದಿನ ಸಭೆಯಲ್ಲಿ ಆಯ್ಕೆ ಆಗ್ತಾರಾ ರಾಜ್ಯಾಧ್ಯಕ್ಷ ಅಭ್ಯರ್ಥಿ? ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ನಡೀತಾ ಇದೆ ಭಿನ್ನರ ಸಭೆ. ಹಾಗಾದ್ರೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು? ಅಂತಿಮವಾಗಿ ಆ ಕಂಟೆಸ್ಟ್ ಮಾಡುವಂತ ಭಿನ್ನ ನಾಯಕ ಯಾರು? ಸಭೆಯಲ್ಲಿ ಯತ್ನಾಳ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಹೈಕಮಾಂಡ್ ನೋಟಿಸ್ ವಿಚಾರ ಸೇರಿದಂತೆ ಹಲವು ವಿಷಯಗಳ ಚರ್ಚೆ ಈ ಸಭೆಯಲ್ಲಿ ಆಗ್ತಾ ಇದೆ. ಚುನಾವಣೆ ಪ್ರಕ್ರಿಯೆ ಆರಂಭಿಸಿದ್ರೆ ನಾಮಪತ್ರ ಸಲ್ಲಿಸೋದಕ್ಕೂ ಕೂಡ ನಿರ್ಧಾರ ತೆಗೆದುಕೊಳ್ತಿದ್ದಾರೆ. ಹಾಗಾದ್ರೆ ಯಾರನ್ನ ಕಣಕ್ಕಿಳಿಸಬೇಕು? ಮುಂದಿನ ನಡೆ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗ್ತಾ ಇರೋದು. ತೀವ್ರ ಕುತೂಹಲ ಮೂಡಿಸ್ತಾ ಇರೋದು ರೆಬಲ್ಸ್ ಟೀಮ್ನ ಈ ಮೀಟಿಂಗ್. ಈಗಾಗಲೇ ಯತ್ನಾಳ್ ಅವರ ತಂಡದಲ್ಲಿ ಓಡಾಡ್ತಾ ಇರುವಂತ ಚರ್ಚಾ ವಿಷಯ ಅಂತ ಅಂದ್ರೆ ಬಿಸಿ ಬಿಸಿ ಚರ್ಚೆ ಆಗ್ತಾ ಇರೋದು ಪ್ರತಿ ಬಾರಿಯೂ ಅಂತ ಅಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು. ನಾವಂತೂ ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಬದಲಾವಣೆ ಮಾಡಿ ಅದಕ್ಕಾಗಿ ಚುನಾವಣೆ ನಡೆಸಿ ಅನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ನಡೀತಾ ಇರುವಂತ ಈ ಮೀಟಿಂಗ್ ನಲ್ಲಿ ಇವತ್ತು ಅಕಸ್ಮಾತ್ ಆಂತರಿಕ ಚುನಾವಣೆ ನಡೆದಿದ್ದೇ ಆದ್ರೆ ಅದಕ್ಕೆ ಭಿನ್ನರ ಬಳಗದಿಂದ ಯಾವ ನಾಯಕ ಸ್ಪರ್ಧೆ ಮಾಡ್ತಾರೆ? ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ತಾರ ಇವತ್ತಿನ ಭಿನ್ನರ ಬಳಗದ ಮೀಟಿಂಗ್ ನಲ್ಲಿ? ಆ ಪ್ರಶ್ನೆ ಇದೆ ಈಗ ಸದ್ಯಕ್ಕೆ. ನೀವೆಲ್ಲ ಕೂತ್ಕೊಂಡ್ಮೇಲೆ ನಮ್ಗೆ 2 ನಿಮಿಷ ಟೈಮ್ ಕೊಡಿ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸ್ವಾಮಿ. ಈಗಾಗಲೇ ರೆಬಲ್ ನಾಯಕರು ಒಂದಾದ್ಮೇಲೆ ಒಂದು ಮ್ಯಾರಥಾನ್ ಮೀಟಿಂಗ್ಗಳನ್ನ ಮಾಡ್ತಾನೆ ಇದ್ರು ಕುಮಾರ್ ಬಂಗಾರಪ್ಪರ ನಿವಾಸದಲ್ಲಿ. ಬಟ್ ಇವತ್ತಿನ ಮೀಟಿಂಗ್ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಿದೆ. ಕಾರಣ ಆಂತರಿಕ ಚುನಾವಣೆ ಏನಾದರೂ ನಡೆದು ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡಬೇಕು ಅಂತ ಮುನ್ನಡೆ ಇಟ್ಟರೆ ಅದರಲ್ಲಿ ನಮ್ಮ ಬಳಗದಿಂದ ಕೂಡ ಒಬ್ಬ ಅಭ್ಯರ್ಥಿ ಕಂಟೆಸ್ಟ್ ಮಾಡಲೇಬೇಕು ಅಂತ ಯತ್ನಾಳ್ ಅವ್ರು ಹೇಳ್ತಾ ಇದ್ರು. ಯಾವ ನಾಯಕ ಆಯ್ಕೆ ಆಗ್ಬೋದು, ಯಾರನ್ನ ಸ್ಪರ್ಧೆಗೆ ನಿಲ್ಲಿಸ್ತಾರೆ ಅಂತ? ಸದ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಇನ್ನಷ್ಟು ತಾರಕಕ್ಕೇರ್ತಾ ಇದೆ. ಒಂದು ಕಡೆ ಈಗಾಗಲೇ ಯತ್ನಾಳ್ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಎಂಬ ಆರೋಪವನ್ನ ಒಂದು ಬಣ ಮಾಡ್ತಾ ಇತ್ತು. ಅಂದ್ರೆ ವಿಜಯೇಂದ್ರ ಅವರ ಒಂದು ಬಣ ರೇಣುಕಾಚಾರ್ಯ, ಮಾಜಿ ಶಾಸಕ ರೇಣುಕಾಚಾರ್ಯ ಅವರು ಯತ್ನಾಳ್ ಸೇರಿದಂತೆ ಹಲವರ ಮೇಲೆ ಆರೋಪ ಮಾಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಂದ್ರ ಹೈಕಮಾಂಡ್ ನಾಯಕರಿಂದ ನೋಟಿಸ್ ಕೂಡ ಬಂದಿತ್ತು. ಆ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವಾಗ್ವಾದ, ವಾಕ್ಸಮರಗಳು ಕೂಡ ನಡೀತಾ ಇದೆ. ಒಂದು ಕಡೆ ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಸಭೆಯನ್ನ ನಡೆಸ್ತಾರೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ಹೇಗೆ, ಮುಂದಿನ ಹೋರಾಟಗಳು ಯಾವ ರೀತಿ ಇರಬೇಕು ಅನ್ನೋದು ಒಂದು ಕಡೆ ಸಭೆ ಮಾಡ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ಭಿನ್ನರಿಂದ ಅಂದ್ರೆ ಯತ್ನಾಳ್ ಟೀಮ್ ಅವರಿಂದ ಮತ್ತೊಂದು ಕಡೆ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆ ಮಾಡ್ತಿರುವಂತದ್ದು. ಜೊತೆಗೆ ಸಾಕಷ್ಟು ಅಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಸೇರಿದಂತೆ ಮುಂದಿನ ಆಂತರಿಕ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಯಾರನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸ್ಬೇಕು, ಹೇಗೆ ಗೆಲ್ಲಿಸ್ಕೊಳ್ಬೇಕು ಅನ್ನೋದು ಒಂದು ತಯಾರಿ ಆದ್ರೆ, ಮತ್ತೊಂದು ಕಡೆ ನೋಟಿಸ್ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ನಾವು ನಿರ್ಧಾರ ತೆಗೆದುಕೊಳ್ಬೇಕು, ಮುಂದಿನ ನಡೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಇವತ್ತು ಭಿನ್ನರ ಬಣದಿಂದ ಸಭೆ ಸೇರಿರುವಂತದ್ದು. ಪ್ರಮುಖವಾಗಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸೇರಿದಂತೆ ಕುಮಾರ್ ಬಂಗಾರಪ್ಪ ಹಾಗೂ BP ಹರೀಶ್, ಯತ್ನಾಳ್ ಸೇರಿದಂತೆ ಹಲವು ನಾಯಕರು ಇವತ್ತಿನ ಬಿಜೆಪಿ ಭಿನ್ನರ ಸಭೆಯಲ್ಲಿ ಭಾಗಿಯಾಗಿ ಮಹತ್ವದ ನಿರ್ಧಾರದ ಬಗ್ಗೆ ಚರ್ಚೆ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ಶೋಕಾಸ್ ನೋಟಿಸ್ ಕೊಟ್ಟಿದೆ. ಶೋಕಾಸ್ ನೋಟಿಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಉತ್ತರ ಕೊಡುವಂತ ಒಂದು ವಿಚಾರವಾಗಿ ಈಗಾಗಲೇ ಯತ್ನಾಳ್ ಹಾಗೂ ವಿಜಯೇಂದ್ರ ನಡುವೆ ಸಾಕಷ್ಟು ವಾಕ್ಸಮರ ನಡೆದಿರುವಂತದ್ದು. ಅಂದ್ರೆ ನನಗೆ ಯತ್ನಾಳ್ ಹೇಳ್ತಾ ಇರುವಂತದ್ದು, ನನಗೆ ನೋಟಿಸ್ ಕೊಟ್ಟಿರೋದ್ರ ಬಗ್ಗೆ, ನಾನು ಉತ್ತರ ಕೊಟ್ಟಿರೋದ್ರ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿ ಕೊಟ್ಟವ್ರು ಯಾರು, ಇದಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರು ಯಾವ ರೀತಿ ನನಗೆ ಶೋಕಾಸ್ ನೋಟಿಸ್ ಕೊಟ್ಟಿರೋದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾರೆ, ಅವ್ರಿಗೆ ಹೇಳಿದವರು ಯಾರು ಎಂದು ಸಾಕಷ್ಟು ಒಂದು ಪ್ರಶ್ನೆಗಳನ್ನ ಮತ್ತೆ ವಿಜಯೇಂದ್ರ ವಿರುದ್ಧ ಹರಿಬಿಟ್ಟಿರುವಂತದ್ದು ಯತ್ನಾಳ್ ಅವರು. ಅಂದ್ರೆ ಈಗ ಸದ್ಯ ಬಿಜೆಪಿ ಭಿನ್ನ ಪ್ರಮುಖ ಮತ್ತೊಂದು ಅಜೆಂಡಾ ಅಂದ್ರೆ ಈಗಾಗಲೇ ಆ ಶೋಕಾಸ್ ನೋಟಿಸ್ ಕೊಟ್ಟಿರೋದು ಒಂದು ಕಡೆ, ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು, ಆಂತರಿಕ ಚುನಾವಣೆ ಮಾಡಿದ್ರೆ ಯಾವ ರೀತಿ ಒಂದು
ಆ ಕಣಕ್ಕೆ ಯಾರನ್ನ ಕಣಕ್ಕಿಳಿಸ್ಬೇಕು, ಯಾವ ರೀತಿ ಮುಂದೆ ಹೋರಾಟ ಮಾಡಬೇಕು, ರಾಜ್ಯಾಧ್ಯಕ್ಷರ ಬದಲಾವಣೆ ಸೇರಿದಂತೆ ಆಂತರಿಕ ಚುನಾವಣೆಗೆ ಯಾವ ರೀತಿ ಸಿದ್ಧತೆ ನಡೆಸಬೇಕು ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇನ್ನಷ್ಟು ಹೋರಾಟಗಳನ್ನ ಮಾಡಿ, ಅಂದ್ರೆ ಆ ಪಕ್ಷದಿಂದ ಇನ್ನಷ್ಟು ಹೋರಾಟಗಳನ್ನ ಮಾಡಿ ಆ ಹೈಕಮಾಂಡ್ ಗಮನ ಯಾವ ರೀತಿ ಸೆಳಿಬೇಕು ಅನ್ನೋದು ಮತ್ತೊಂದು ತೀರ್ಮಾನ. ಅಂದ್ರೆ ಈಗಾಗ್ಲೇ ಒಕ್ಕೂ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಹೋರಾಟ ನಡೆಸಿ ಆ ಪಾದಯಾತ್ರೆಯನ್ನ ಮಾಡಿ ಈಗಾಗಲೇ ಹೈಕಮಾಂಡ್ ನಾಯಕರ ಗಮನವನ್ನು ಸೆಳೆದಿದ್ದಾರೆ. ಅದೇ ರೀತಿ ಈಗ ಮುಂದೆ ಇರುವಂತಹ ಒಂದು ಮತ್ತೊಂದು ವಿಚಾರವನ್ನ ಇಟ್ಕೊಂಡು ಹೋರಾಟ ಮಾಡಬೇಕು ಅನ್ನೋದು ಭಿನ್ನ ಬಣ್ಣರ ಮತ್ತೊಂದು ತೀರ್ಮಾನ. ಹಾಗಾಗಿ ಅದು ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆ. ಅಂದ್ರೆ ವಕ್ಫ್ ಮಾದರಿಯಲ್ಲಿ ಅಕ್ರಮ ಬಾಂಗ್ಲಾ ನುಸುಳುಕೋರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಕ್ರಮ ಬಾಂಗ್ಲಾ ನುಸುಳುಕೋರರಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಹಾಗಾಗಿ ರಾಜ್ಯದಲ್ಲೂ ಅಕ್ರಮ ಬಾಂಗ್ಲಾ ನಿವಾಸಿಗಳು ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೋರಾಟ ಜಾಗೃತಿ ಅಭಿಯಾನ ಮಾಡಿ ಈ ಮೂಲಕ ಮತ್ತೊಂದು ಹೈಕಮಾಂಡ್ ಗಮನ ಮತ್ತೊಮ್ಮೆ ಸೆಳೆಯೋದಕ್ಕೂ ಸಾಕಷ್ಟು ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಭಿನ್ನರ ಬಣ. ಹಾಗಾಗಿ 3-4 ಅಜೆಂಡಾಗಳನ್ನ ಇಟ್ಕೊಂಡು ಇವತ್ತಿನ ಸಭೆಯಲ್ಲಿ ಆ ತೀರ್ಮಾನವನ್ನು ತೆಗೆದುಕೊಳ್ತಾ ಇರುವಂತದ್ದು. ಒಂದು ಶೋಕಾಸ್ ನೋಟಿಗೆ ಸಂಬಂಧಪಟ್ಟಂತೆ ಉತ್ತರ ಕೊಡುವಂತದ್ದು, ಮತ್ತೊಂದು ಕಡೆ ಆಂತರಿಕ ಚುನಾವಣೆ, ಮತ್ತೊಂದು ಕಡೆ ಮುಂದಿನ ಹೋರಾಟ ಅಂದ್ರೆ ಅಕ್ರಮ ಬಾಂಗ್ಲಾ ನುಸುಳುಕೋರರ ಸಂಬಂಧಪಟ್ಟಂತೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ. ಇದೆ ಸರ್, ನಮ್ಗೊಂದು ಸಹಾಯ ಮಾಡ್ಬೇಕು, ನೀವೆಲ್ಲ ಒಳಗಡೆ